ಎಲ್ರಿಗೂ ಬೆಳಗಿನ ಶುಭೋದಯ. ನಿಮ್ಮ ವಸಂತ ಕನ್ನಡ ಲಾಗ್ಗೆ ಸ್ವಾಗತ. ನೋಡಿ, ನಾನಿವತ್ತು ಬೇಗನೆ ಎದ್ಬಿಟ್ಟು ನೀಟಾಗೆಲ್ಲ ತೊಳೆದ್ಬಿಟ್ಟು ಬಾಗಿಲೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗೆ ಒಂದು ಚಿಕ್ಕದಾದಂತಹ ಒಂದು ರಂಗೋಲಿ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ನಿಮಗೆಲ್ಲ ಇಷ್ಟ ಆದರೆ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಮ್ಮನೆ ತುಳಸಿ ಗಿಡ ಒಳಗೆ ಬಂದರೆ ನೋಡಿ, ನಮ್ಮ ಮನೆಯಲ್ಲಿ ಕೃಷ್ಣ ಇದೆ. ಈಗ ನೋಡಿ, ನಾವೆಲ್ಲ ನೀಟಾಗಿ ಎಲ್ಲ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಈಗ ನಾನು ಅಡುಗೆ ಮಾಡೋಣ ಅಂತ ಬಂದೆ. ನಾನು ನೆನ್ನೆ ಮೊಳಕೆ ಕಾಳನ್ನು ಅಂದರೆ ಹುಳ್ಳಿ ಮೊಳಕೆಯನ್ನು ತೊಳೆದ್ಬಿಟ್ಟು ನೀಟಾಗೆ ಮೊಳಕೆ ಆಗಲಿ ಅಂತೇಳ್ಬಿಟ್ಟು ಬಟ್ಟೆಯಲ್ಲಿ ಕಟ್ಬಿಟ್ಟು ಇಟ್ಟಿದ್ದೆ. ನೋಡಿ, ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ. ನೆನ್ನೆ ನೋಡಿದೆ, ಬಿಚ್ಚಿಬಿಟ್ಟು ನೋಡಿದೆ. ನೆನ್ನೆ ಬೆಳಗ್ಗೆ ಕಟ್ಟಿದ್ದೆ ಆ್ಯಕ್ಚುಲಿ, ಆದರೆ ನೆನ್ನೆ ಏನೂ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಇವತ್ತು ನೋಡಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಚೆನ್ನಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟುದ್ದ ಮೊಳಕೆ ಬಂದಿದೆ. ಇದು ಆರೋಗ್ಯಕ್ಕೆ ಕೂಡ ತುಂಬ ಬೆನಿಫಿಟ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಖುಷಿ ಆಯಿತು. ಈಗ ಸಾಂಬಾರು ಹೆಂಗೆ ಮಾಡೋದಂತ ತಿಳ್ಕೊಳ್ಳೋಣ. ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು, ಮತ್ತು ಈಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕರಿಬೇವು, ಟೊಮೊಟೊ ಮತ್ತು ಈರುಳ್ಳಿ ಇದೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ನಾವು ಎಲ್ಲ ಬೆಳ್ಳುಳ್ಳಿ, ಕಾಯಿ ತುರಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು, ಮತ್ತು ಚಕ್ಕೆ, ಲವಂಗ, ಒಂದು ಏಲಕ್ಕಿ ಇದೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡು ಈಗ ನಾವು ಕುಕ್ಕರ್ನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ 2 ಟೀ ಸ್ಪೂನು ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ನಾನಿವಾಗ ನೋಡಿ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಟಪಟ ಅಂತೈತೆ. ನೋಡ್ತಾ ಇರ್ಬೋದಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಚಿಟಪಟ ಅಂತೈತೆ. ಇದಾದಮೇಲೆ ನಾನು ಈರುಳ್ಳಿ ಮತ್ತು ಕರಿಬೇವು, ಬದನೆಕಾಯಿ ಎಲ್ಲ ಹಾಕ್ತೀನಿ. ಈಗ ಫಸ್ಟು ಕರಿಬೇವು ಹಾಕ್ತೆ, ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಆಮೇಲೆ ಸ್ವಲ್ಪ ಅದೊಂಚೂರು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತ ನೋಡ್ತಾ ಇರ್ಬೋದು. ಆಮೇಲೆ ಬದನೆಕಾಯಿ ಹಾಕ್ತೀನಿ. ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ. ಎಲ್ಲ ತರಕಾರಿಯನ್ನು ನೀಟಾಗಿ ತೊಳ್ಕೊಂಡು ಹಚ್ಕೊಂಡಿದ್ದೆ ನಾನು ಮುಂಚೆನೇ ಎಲ್ಲ. ಆಮೇಲೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲ 3 ಸೇರಿಸಿ ನೀಟಾಗಿ ಎಲ್ಲ ಫ್ರೈ ನೋಡಿ. ಸ್ವಲ್ಪ ಬಾಡಿದೆ, ಕೆಂಪು ಬಣ್ಣಕ್ಕೆ ಬರ್ತಿದೆ. ನೋಡಿ, ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬರ್ತಿದೆ. ಚೆನ್ನಾಗಿ ಫ್ರೈ ಆಗ್ತಾಯಿತ್ತು. ಈಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಮತ್ತು ನಾನು ಈಗ ಮೊಳಕೆ ಕಾಳನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಎಣ್ಣೆಲೆಲ್ಲ ಫ್ರೈ ಆಗಬೇಕು, ಆವಾಗ ಒಂದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡಿಕೊಂಡು ನೀಟಾಗೆಲ್ಲ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಂಗೆ ಆದರೆ ಆವಾಗ ಸ್ವಲ್ಪ ಮೊಳಕೆ ಬಂದಿರುತ್ತಲ್ಲ, ಅದೆಲ್ಲ ನೀಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನ್ನ ರುಚಿಗೆ ತಕ್ಕಂಥ ಉಪ್ಪು ಹಾಕ್ಬಿಟ್ಟು ನಾನು ಒಂದು 2 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಯಾಕಂದರೆ ನಾವು ನಮ್ಮ ಮನೇಲಿ ಉಪ್ಪು ತುಂಬ ಕಡಿಮೆ ತಿನ್ನೋದು. ಹಂಗೆ ಉಪ್ಪು ಹಾಕ್ಬಿಟ್ಟೆಲ್ಲ ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡಿರ್ತೀವಲ್ವ, ಆ ಖಾರನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ, ಈ ಟೈಪ್ಗೆ ನಾವು ಸ್ವಲ್ಪ ಮಿಕ್ಸಿಲಿ ನೀರು ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ಕೊಂಡಿರ್ತೇವೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ಹಾಕ್ತಾಯಿದ್ದೀನಿ. ನೋಡಿ, ನನಗೆ ಇಷ್ಟು ತೆಳುವಾಗಿದ್ದರೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಸಾರು ಮುದ್ದೆ ಅಂದರೆ ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನೀಗ ಮುದ್ದೆಗೆ ಈ ಕಡೆ ಮುದ್ದೆಗಿಟ್ಟು ಮುದ್ದೆ ಕುದೀತಿದೆ. ಕುಕ್ಕರ್ನ ಮುಚ್ಚಿದ್ದೀನಿ ಸಾಂಬಾರ್ದು. ನೋಡಿ, 3 ವಿಷಲ್ ಆದಮೇಲೆ ನಾವು ಕುಕ್ಕರ್ ಬಾಯಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು, ತುಂಬ ಚೆನ್ನಾಗಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ಮುದ್ದೆನೂ ರೆಡಿ ಮಾಡಿದ್ದೀನಿ. ಈಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಮನೆಯವ್ರಿಗೆ
ಮುದ್ದೆ ಮತ್ತು ಮೊಳಕೆ ಕಾಳು ಸಾಂಬಾರನ್ನ ಇಡ್ತಾಯಿದ್ದೀನಿ ತಟ್ಟೆಗೆ. ಈಗ ನಾನು ಕೇಳ್ತಾಯಿದ್ದೀನಿ ಹೆಂಗಿದೆ ಅಂತ. ಇಷ್ಟೇ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.